ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ರೌಡಿಸಂ, ಹಾಡಗಲೇ ಲಾಂಗ್ ತೋರಿಸಿ ಬೆದರಿಕೆ. ಆಯ್ತು ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ ಕತ್ತಿ ಬಿಟ್ಟು ಬಾರೋ, ಅದೇನು ಅಂತ ನೋಡ್ತೀನಿ ನಾನು. ಬಾರೋ, ಅವನು ಕತ್ತಿ ಇಟ್ಕೊಂಡು ನಾನು ಕಡಿಯಕ್ ಬಂದವನೇ. ಬಾರೋ, ಕತ್ತಿ ಬಿಟ್ಟು ಬಾರೋ. ಕಾರಿನತ್ತ ಹೋಗಿ ಫುಲ್ ರೌಡಿ ಅಂತೆ ಲಾಂಗ್ ಹಿಡಿದು ಎಂಟ್ರಿ ಕೊಟ್ಟಿದ್ದ ನೋಡಿ. ಯಾರ ಭಯವಿಲ್ಲದೆ ಕಾರಿನಲ್ಲಿ ಮಚ್ಚು ಹಿಡ್ಕೊಂಡು ಧಮ್ಕಿ ಹಾಕ್ತಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದು ಹೋಗಿದೆ. ಹುಡುಗೇರಿ ಶಾಸಕಿ ನೈನಾ ಮೋಟಮ್ಮ ಅವರ ಆಪ್ತ ಆಲ್ದೂರು ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್ ಈತನೇ ಲಾಂಗ್ ಹಿಡಿದು ರೌಡಿಸಂ ನಡೆಸಿರುವ ಆಘಾತಕಾರಿ ಘಟನೆ ಚಿಕ್ಕಮಗಳೂರು ತಾಲೂಕಿನ ಐದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಈ ರೌಡಿಸಂ ವರ್ತನೆಯಿಂದ ಗ್ರಾಮಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಆಯ್ತು ಏನು ಅಂತ ಸರಿ ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕೊ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರೋ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ, ಬಾ. ಆಯ್ತು ಬಾರೋ, ಆಯ್ತು ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ ಕತ್ತಿ ಬಿಟ್ಟು ಬಾರೋ, ಅದೇನು ಅಂತ ನೋಡ್ತೀನಿ ನಾನು. ಬಾರೋ, ಅವನು ಕತ್ತಿ ಹಿಡ್ಕೊಂಡು ಏನೋ ಕಡಿಯಕ್ ಬಂದವನೇ. ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ, ಏನು ಅಡ್ಡಾಗ್ತೆ, ಬಾರೋ. ಆಯ್ತು ಬಾರೋ, ಬಾರೋ, ಕತ್ತಿ ಬಿಟ್ಟು ಬಾರೋ. ನಾನು ನಿನ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಣ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ಬಾರ ನೋಡ್ತೀನಿ, ನಾನು ನೋಡ್ತೀನಿ, ಬಾರ ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ. ಆಯ್ತು ನೋಡೋಣ. ನೀನ ನಾನು ನೋಡ್ದೇನಂತ, ಬಾರ ಕತ್ತಿ ಬಿಟ್ಟು ಬಾರ, ಬಾರ ಬೋಸುಡ್ಕೆ ಬಾ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾ, ಕತ್ತಿ ಬಿಟ್ಟು ಬಾರ, ನಿನ್ ತಾಕತ್ತಿದ್ರೆ ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರಲ್ಲ ನಿನ್ನ. ನನಗೂ ಕತ್ತಿ ಇಲ್ಲಲ್ಲ ಇಲ್ಲಿ. ಬಾರ, ಕತ್ತಿ ಬಿಟ್ಟು ಬಾರ. ತಡೆ, ಅವ್ನು ಕತ್ತಿ ಬಿಟ್ಟು ಬರ್ಲಿ ಅವನು. ಬಾರ, ಬಾರ, ಏನಂತ ನೋಡ್ತೀನಿ. ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದ ಪೂರ್ವ ಸಿದ್ಧತೆ. ದಯಾನಂದ್ ಮೇಲೆ ಲಾಂಗ್ ತೋರಿಸಿ ಹಲ್ಲೆಗೆ ಮುಂದಾಗಿದ್ದ. ಐದಳ್ಳಿ ಗ್ರಾಮದಲ್ಲಿ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ನಡೆಯುತ್ತಿತ್ತು ಕಣ್ರಿ. ಈ ವೇಳೆ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ತೇಜಸ್ ಹಾಗೂ ಅದೇ ಗ್ರಾಮದ ದಯಾನಂದ್ ಎಂಬುವರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು ನೋಡಿ. ಬಾರ, ಕತ್ತಿ ಬಿಟ್ಟು ಬಾರ, ಬಾರ, ಬಾ. ಇಲ್ಲ, ಇದನ್ನ ಮಾಡ್ತೀನಿ, ಬೇಕಿತ್ತು ನನಗೆ, ಬೇಕಿತ್ತು. ಬಾ, ಕತ್ತಿ ಬಿಟ್ಟು ಬಾರ, ಬಾರ, ಕತ್ತಿ ಬಿಟ್ಟು ಬಾರ. ನೀನ್ ನಮ್ಮನ್ ಬಾರ, ನಿನ್ಗೆ ಹೇಳ್ತಾ ಇರ್ತಾನ. ನೀವೆಲ್ಲ ಸಪೋರ್ಟ್ ಗಂಡಿಸ್ತಾನ ಇದ್ರೆ ಕತ್ತೆ ಬಿಟ್ಟು ಬಾರ, ಸುಮ್ನೆ ಅವ್ನು ಬಾರ, ಕತ್ತೆ ಬಿಟ್ಟು ಬಾರ, ನೀನು ನೋಡಬಿಟ್ಟು ಬಾರ. ಆಯ್ತು, ಅವನೇನು ಹೊಡಿತಾನೆ. ಆಯ್ತು, ಆಯ್ತು, ಅದು ನೋಡ್ತೀನಿ. ಆಯ್ತು, ಲಾಂಗ್ ತೋರಿಸಿ ಜೀವ ಬೆದರಿಕೆ. ಕತ್ತಿ ಬಿಟ್ಟು ಬಾ, ನೋಡ್ತೀನಿ ಎಂದ ದಯಾನಂದ್ ಆವಾಜ್. ಗಲಾಟೆ ತಾರಕಕ್ಕೇರಿದಾಗ ದಯಾನಂದ್ ತೇಜಸ್ಗೆ ಕತ್ತಿ ಬಿಟ್ಟು ಬಾ, ನಿನ್ನನ್ನು ನಾನು ನೋಡ್ತೀನಿ ಎಂದು ಸವಾಲ್ ಹಾಕಿದ್ದಾರೆ. ಇದರಿಂದ ಆಕ್ರೋಶಗೊಂಡ ತೇಜಸ್ ತಕ್ಷಣ ತನ್ನ ಕಾರ್ನಲ್ಲಿದ್ದ ಲಾಂಗ್ ತೆಗೆದು ದಯಾನಂದ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ಹಾಗೂ ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾನೆ. ತೇಜಸ್ ಲಾಂಗ್ ಹಿಡಿದು ರಂಪಾಟ ಮಾಡುತ್ತಿರುವ ಹಾಗೂ ದಯಾನಂದ್ಗೆ ಬೆದರಿಕೆ ಹಾಕ್ತಿರುವ ಸಂಪೂರ್ಣ ದೃಶ್ಯಾವಳಿಗಳು ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ತೀವ್ರ ವೈರಲ್ ಆಗ್ತಿದೆ ಕಣ್ರಿ. ಆಯ್ತು,
ನಿಲ್ಲಕ್ಕೆ ಕಾಣ್ತಾ ಇದ್ರೆ ಇಲ್ಲೇ ಇಲ್ವಾ? ಹಾ, ಬಾ, ಆಯ್ತು, ಬಾ. ಬರ, ಬರ, ಬರ. ಬರ. ಕತ್ತಿ ಹಿಡ್ಕೊಂಡ್ ಬಂದ ರೌಡಿಸಮ್ಮ ರೌಡಿಸಮ್ಮ ಅವನಿಗೆ ಜೋತ ಮುಗಿಬೇಕು ಸುಮ್ಮನೆ ಮುಗಿಬೇಕು ಹತ್ತು ಸುಮ್ನೆ ಮತ್ತೆ ಎಂತ ಕತ್ತಿ ಹಿಡ್ಕೊಂಡ್ ಬಂದ ನೀನು ಸುಮ್ನೆ? ಏನು ಕಟ್ಟಾಕ್ಬೇಕು ಆಯ್ತು, ಏನು ಕಟ್ಟಾಕಿದ ಆಯ್ತು ಹತ್ತು ಏನು ಕಟ್ಟಾಕಿದ ಸರಿ ಮರ ನಾನು ಯಾವನಿಲ್ಲ ಕಟ್ಟಿ ಹಿಡ್ಕೊಂಡು ಬೀಸಿದ್ರ ಬಳ ಕೇಳಂಗ ಗಂಡಸ್ತಾನ ಇದ್ರೆ ಬಳ ಕೇಳ ಒಬ್ರಿಗೆ ಇಲ್ಲ ಕೇಳ ಆಯ್ತು ನಾನು ಸಾಕತ್ತಿದ್ರೆ ಬರ ಇಲ್ಲ ಇಲ್ಲ ಬಾ ಏನ್ ಕತ್ತಿ ಹಿಡ್ಕೊಂಡು ಗಂಡಸ್ತಾನ ತೋರಿಸ್ತೀರಾ ಏನ ಕತ್ತಿ ಹಿಡ್ಕೊಂಡು ಗಂಡಸ್ತಾನ ತೋರಿಸ್ತೀರಾ ಅಲ್ಲ ಅದೇ ಕತ್ತಿ ಹಿಡ್ಕೊಂಡು ಗಂಡಸ್ತಾನ ತೋರಿಸ್ತೀರಾ ಏನ ಕತ್ತಿ ಹಿಡ್ಕೊಂಡು ಗಂಡಸ್ತಾನ ತೋರಿಸ್ತೀಯಾ ಬಾ ಬಾರೋ ಬಾರೋ ಆಯ್ತು ಆಸಿಡ್ ಹಾಕಂತ ಬಾ ಆಸಿಡ್ ಹಾಕಂತ ಬಾ ಆಯ್ತು ಬಾರೋ. ಇಬ್ಬರ ನಡುವಿನ ಈ ಭೀಕರ ಗಲಾಟೆಯಿಂದಾಗಿ ದೇವಸ್ಥಾನದ ಆವರಣದಲ್ಲಿದ್ದ ಸಾರ್ವಜನಿಕರು ಗ್ರಾಮಸ್ಥರು ಕೆಲ ಕಾಲ ಭೀತಿಯಿಂದ ಓಡಾಡುವಂತಾಗಿತ್ತು. ಶಾಸಕರ ಆಪ್ತನೇ ಈ ರೀತಿ ಕಾನೂನು ಕೈಗೆತ್ತಿಕೊಂಡಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಅಲ್ಲದೆ ಈ ಘಟನೆಗೆ ಸಂಬಂಧಿಸಿದಂತೆ ಆಲ್ದೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಮುಂದಿನ ಯಾವ ಕ್ರಮ ಕೈಗೊಳ್ತಾರೆಂದು ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಬಗಳೂರು. ಕತ್ತೆ ಬಿಟ್ಟು ಬಾರ ಕತ್ತೆ ಬಿಟ್ಟು ಬಾರ ನೀನು ನೋಡಬಿಟ್ಟು ಬಾರ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.